ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಜಾ ಕಿಚನ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲ ಇರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ಸ್ವಲ್ಪ ಜಲ್ದಿ ಎದ್ದು ಕೆಲಸಗಳನ್ನ ಯಾವ ರೀತಿ ಮುಗಿಸ್ಕೊಂಡಿದ್ದೀನಿ ಅಂತ ನೋಡ್ಕೊಂಬರ್ರಿ. ನೋಡ್ರಿ, ಬೆಳಗಿನ ಈ ದಿನಚರಿ ಹೀಗಿರುತ್ತದೆ. ಇವತ್ತಿಂದ ರಂಗೋಲಿಯಿಂದನೇ ಶುರು ಮಾಡೋಣ. ನನಗೆ ಬಂದಷ್ಟು, ನನಗೆ ತಿಳಿದಷ್ಟು ನಾನು ರಂಗೋಲಿನ ಹಾಕಿದ್ದೀನಿ. ಹಾಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಎಲ್ಲ ಆಯಿತು. ನಾನು ಹೂವೇ ತರಕ್ಕೆ ಹೋಗಿಲ್ಲ, ಅದು ಟೈಮೇ ಬರಲಿಲ್ಲ ಅನಿಸುತ್ತೆ. ಏನು ನಮ್ಮ ಗಿಡದಲ್ಲಿ ಹೂವು ಅರಳ್ತಾ ಇದೆಯಲ್ಲ, ಅದೇ ಚಿಕ್ಕ ಪುಟ್ಟ ಹೂಗಳನ್ನ ತೊಗೊಂಬಂದು ಡೈಲಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಟೈಮ್ ನೋಡ್ಬೋದು ಎಷ್ಟಿದೆ ಅಂತ. ನೋಡಿ, 5:30. ನಾನು ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಜಲ್ದಿನೇ ಎದ್ದು ಈ ಕಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ತುಂಬಾ ಐತಿ ಮನ್ಯಾಗ. ನೀವು ನೋಡ್ತಿರ್ಬೋದು, ಏನೇನು ತೋರಿಸೀನಿ. ಮಾವಿನಕಾಯಿ ಮತ್ತು ಸೌತೆಕಾಯಿ ಭಾಳ ಅದಾವು. ಹಾಗಾಗಿ ಮನೆಯಲ್ಲಿ ಏನು ಹಣ್ಣುಗಳಿರುತ್ತೋ ಅಥವಾ ಈ ಥರ ತರಕಾರಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅನಿಸುತ್ತೋ ಅದನ್ನು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ತುಂಬಾ ಬದಲಾವಣೆಗಳನ್ನ ಮಾಡ್ಕೋತಾ ಇದ್ದೀನಿ, ಮಾಡ್ಕೊಂಡಿದ್ದೀನೂ ಕೂಡ. ಯಾಕಂದರೆ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು. ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಇದರಲ್ಲಿನೂ ಆರೋಗ್ಯ ಹುಡುಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಟ್ಟೈತಿ. ಯಾಕಂದರೆ ಎಲ್ಲದಕ್ಕೂ ಎಣ್ಣೆ ಪುಡಿ ಅಂದ್ಕೊಂಡು ಆರೋಗ್ಯನೇ ಎಲ್ಲ ಕಳೆದೋಗ್ಬಿಟ್ಟೈತಿ. ಪ್ರತಿಯೊಂದರಲ್ಲೂ ರೋಗ ಹುಡ್ಕೊಳಗತ್ತದ. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಆರೋಗ್ಯನ ನಾವು ನೋಡ್ಕೋಬೋದು ಅಂತ ಮನೆಯಲ್ಲಿ ಯಾವುದೇ ಒಂದು ಹಣ್ಣಿದ್ರೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಅಥವಾ ಹಾಗೆ ಕೂಡ ತಿನ್ನಿರಿ, ನಡೀತೈತಿ. ಇದು ಅಷ್ಟೇ, ಕುತ್ಕೊಂಡು ಹೋಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಳತ್ತೀನಿ. ಇದ್ರ ಜೊತೆಗೆ ಇದೇನು ಸೋಸ್ಕೊಳ್ಳೋದು ಬೇಡ, ಹಾಗೆ ಕುಡಿದು ಬಿಡೋಣ. ಕರೆಕ್ಟ್ ಒಂದು ಗ್ಲಾಸು. ಇದಕ್ಕೆ ನಿಮಗೆ ಬೇಕನ್ನೋದು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೋಬೋದು, ಅಥವಾ ಹಾಗೇನೂ ಕುಡಿಬೋದು. ಹಂಗೆ ಕುಡಿಯೋಕ್ಕೂ ಚಲೋ ಇರ್ತೈತಿ. ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡೀರಿ. ನೋಡಿರಿ, ಹೋಗಿ ಹಾಲು ತೊಗೊಂಬಂದರು, ಚಹಾ ಮಾಡೋಕ್ಕಿಟ್ಟೀನಿ. ಚಹಾ ಕಥ ಕುದಿಯಾಗತ್ತೈತಿ. ನಾನು ಯಾವಾಗಲೂ ಚಾಕ್ ಬೆಲ್ಲನೇ ಹಾಕೋದು, ಸಕ್ಕರೆ ಅಂತೂ ಬಳಸಲ್ಲ. ಅಪರೂಪ ಬೆಲ್ಲ ಖಾಲಿ ಐತೆ ಅಂದ್ರೆ ಅವಾಗ ಸಕ್ಕರೆ ಚಹಾ ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರೆ ಬೆಲ್ಲನೇ ಹಾಕಿ ಮಾಡ್ತೀನಿ. ಇದು ಅಂತೂ ಸಿಕ್ಕಾಪಟ್ಟೆ ಸ್ವೀಟ್ ಐತಿ ಬೆಲ್ಲ. ನೋಡಿರಿ, 2 ಕಪ್ ಚಾಕ ಈ ಚಮಚದಲ್ಲಿ 2 ಚಮಚ ಹಾಕಿದ್ರೆ ಸಾಕು. ಇಷ್ಟು ಚಿಕ್ಕ ಚಮಚ ಅದಲ್ಲ, ಇದರಲ್ಲಿ 2 ಹಾಕಿದ್ರೇ ಸ್ವೀಟ್ ಕರೆಕ್ಟ್ ಆಯ್ತು. ಅಷ್ಟು ಸ್ವೀಟ್ ಅದು ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ. ಬರ್ತಾನೆ ಇಲ್ಲ. ಎಲ್ಲವನ್ನು ಯಾಕೆ ತೋರಿಸ್ತೀವಿ, ಎಲ್ಲವನ್ನು ಯಾಕೆ ಹೇಳ್ತೀವಿ ಅಂದರೆ, ಕೆಲವೊಬ್ಬೊಬ್ಬರ ಜೀವನದಲ್ಲಿ ಕೆಲವೊಂದೊಂದು ಬದಲಾವಣೆಗಳು ಮಾಡ್ಕೊಳ್ಳೋದು ಇರ್ತೈತಿ. ಹಾಗಾಗಿ ಯಾಕಂದ್ರೆ ಕೆಲವೊಂದೊಂದು ನಾನು ಇಂಥವು ನೋಡಿ ತಿಳ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ರೀತಿ ವಿಡಿಯೋಗಳನ್ನ ಮಾಡೋದು ಅಷ್ಟೇ. ನೋಡಿರಿ, ಎಲ್ಲ ಹಾಗಲಕಾಯಿ ಕಟ್ ಮಾಡಿ ಈ ರೀತಿ ಮರದ ಹಾಕಿ ಇಲ್ಲಿ ಒಣಗಿಸ್ಲಾಕಿ ಇಟ್ಬಿಡೋದು. ಮನ್ಗಂಡು ಬಿಸಿಲು ಬರತೈತಿ, ಈಗ ಒಣಗ್ತಾವು. ವಾತಾವರಣ ನೋಡ್ರಿ ಹೆಂಗೆ ತಣ್ಣಗೈತಿ. ಯಾಕೋ 2-3 ದಿವಸದಿಂದ ಏನೋ ಗೊತ್ತಿಲ್ಲ, ನನಗಂತೂ ಥಂಡಿ ಹಿಡಿಯತ್ತೈತಿ. ಚಳಿ ಐತಾ ಅಂತ. ಹಾಗೆ ಇಲ್ಲಿ ನಾವೇನು ಒಣಗಿಸಿದ್ದೇವಲ್ರಿ, ಅದು ಹಾಗಲಕಾಯಿ ಈ ಥರ ಡಬ್ಬಿ ಒಳಗೆ ಹಾಕಿಟ್ಟಿರ್ತೀನಿ. ನೋಡಿರಿ, ಹಸಿರು ಹಾಗಲಕಾಯಿ ಹಿಂಗದವು. ಇವು ಬಿಳಿ ಹಾಗಲಕಾಯಿ, ಬೆಳ್ಳಗಿದ್ದು ಬಿಳಿ ಹಾಗಲಕಾಯಿ ಕಟ್ ಮಾಡಿ ಮೊದಲು ಒಣಗಿಸಿರೋದು. ಈ ಹಸಿರು ಇದ್ದಿದ್ದು ಅದು ಹಸಿರು ಹಾಗಲಕಾಯಿ ಆಮೇಲೆ ಒಣಗಿಸಿದ್ದು. ಎಲ್ಲ ಮಸ್ತ್ ಒಣಗ್ಯಾವ ನೋಡ್ರಿ, ಕುರುಮ್. ಬೇಕಾದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರೆದು ತಿನ್ನೋದು ಅಷ್ಟೇ. ನೋಡಿರಿ, ಊಟ ಮಾಡಿರೋದು ಅಲ್ಲಲ್ಲಿ ಒಕಾಟಿ. ನಾನು ಇದು ಬಂದ್ಬಿಡ್ತು ಅಂತ ಓಡಿ ಹೋಗಿ ತೊಗೊಂಬರಕ್ಕೆ ಹೋದೆ. ಓಡೋಗೋದ್ರಲ್ಲಿ ಚಬ್ಬು ಈ ಥರ ಅಡ್ಡ ಮಲ್ಕೊಂಡ್ಬಿಡ್ತು ಪಪ್ಪ. ನಾನು ಏನೋ ಆರ್ಡ್ರ್ ಮಾಡಿದ್ದೆ, ಇದರಲ್ಲಿ ಏನಿದೆ ಅಂತ ನೋಡೋಣ. ಯಾಕಂದರೆ ನನಗೆ ಆರ್ಡ್ರ್ ಮಾಡೋಕ್ಕೆ ತುಂಬ ಭಯ ಫ್ರೆಂಡ್ಸ್. ನಾನು ಫಸ್ಟೇ ಇದೆಲ್ಲ ನನಗೆ ಆಗಿ ಬರಲ್ಲ. ಯಾಕಂದರೆ 2-3 ಸತಿ ಅಲ್ಲ, 1-2 ಸತಿ ಏನೋ ಹಂಗಾಗಿದೆ. ಕಟ್ಟಾಗ್ತಾ ಇಲ್ಲ. ಏನಂದ್ರೆ ನಾನೊಂದು ಆರ್ಡ್ರ್ ಮಾಡೋದು, ಅದೊಂದು ಬರೋದು. ಮೊದಲೇ ನಮಗೆ ರಿಟರ್ನ್ ಮಾಡೋಕ್ಕೆ ಬರಲ್ಲ, ಮಣ್ಣು ಬರಲ್ಲ. ಸುಮ್ಮನೆ ಮಾಡಿ ಹಾಳಾತು ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಆರ್ಡ್ರ್ ಮಾಡೋಕ್ಕೆ ಹೋಗಲ್ಲ. ಇದು ಯಾಕೋ ತುಂಬ ಕಮ್ಮಿ ಬೆಲೆಗೆ ಸಿಗಾಕತ್ತದ ಅನ್ನಿಸ್ತು. ಹಂಗಾಗ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿರಿ. ಫಸ್ಟ್ ಓಪನ್ ಮಾಡೋಣ. ಫೋನ್ ಹಿಡಿಯೋರು ಯಾರಿಲ್ಲ, ಓಪನ್ ಮಾಡೋರು ಯಾರಿಲ್ಲ, ಒಬ್ಬಳೇ ಕಷ್ಟಪಡಬೇಕು. ನಾನು ಆರ್ಡ್ರ್ ಮಾಡಿರೋದೇ ಕರೆಕ್ಟಾಗಿ ಬಂದಿದೆ. ಏನು ಎತ್ತ ಅಂತ ಗೊತ್ತಿಲ್ಲ. ಯಾವಾಗಲೂ ಆನ್ಲೈನಲ್ಲಿ ತರಿಸಿ ನಾನು ಇದು ಬಳಸಲೇ ಇಲ್ಲ. ಆದರೆ ಇವಾಗ ಇದನ್ನು ಬಳಸ್ತಾ ಇದ್ದೀನಿ, ತರಿಸಿದ್ದೀನಿ. ಅಲ್ಲಿ ಪ್ಯಾಕೇಜ್ ನೋಡಿದಾಗ ತುಂಬಾ ದೊಡ್ಡದಾಗಿತ್ತು. ಇವಾಗ ನೋಡಿದ್ರೆ ಇದು ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ. ಪರವಾಗಿಲ್ಲ, ನೋಡೋಣ. ಇಲ್ಲೇನೇನೋ ಕೊಟ್ಟಿದ್ದಾರೆ ನೋಡಿ.
ಚೆನ್ನಾಗಿರುತ್ತಾ ಏನು, ಯಾರಾದರೂ ನೀವು ತೊಗೊಂಡು ಬಳಸಿದರೆ ಕಮೆಂಟ್ ಮಾಡಿ. ನಾನು ಆನ್ಲೈನಲ್ಲಿ ಫಸ್ಟ್ ಟೈಮ್ ತರಿಸಿರೋದು ಇದು. ಐದು ಪ್ಯಾಕೆಟ್ ಇದೆ. 5 ಪ್ಯಾಕೆಟಲ್ಲಿ ಟ್ಯಾಬ್ಲೆಟ್ಸ್ ಎಷ್ಟಿದೆ ನೋಡಿ, 5, 10. ಒಂದು ಪ್ಯಾಕೆಟಲ್ಲಿ 10 ಇದೆ. ಪರವಾಗಿಲ್ಲ, ಆದರೆ ಅದೇ ಹೆಂಗೆ ಚೆನ್ನಾಗಿರುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ. ಅದು ಒಂದು ಪ್ಯಾಕೆಟು 88 ರೂಪಾಯಿನೋ ಇದೆ. ಆದರೆ ನಾನು ಸಿಕ್ಕಿರೋದು ಬರೀ 81 ರೂಪಾಯಿ ಕೊಟ್ಟಿದ್ದೀನಿ. 81 ರೂಪಾಯಿ ಇದು ಆರ್ಡರ್ ಮಾಡ್ಕೊಂಡಿರೋದು ನಾನು. ಅಂಗಡಿಯಲ್ಲಿ ಇದು 5 ರೂಪಾಯಿ ಒಂದು ಐತ್ರಿ. ಹಂಗಾಗಿಬಿಟ್ಟು ನೋಡೋಣ ಕಮ್ಮಿ ರೇಟಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಅವ್ರು ಕುತ್ಕೊಂಡು ಬಂತು. ಇದು ನೋಡಿ, ಈ ಟ್ಯಾಬ್ಲೆಟ್ ತುಂಬ ಕಮ್ಮಿ ಬೆಲೆಗಿದೆ. ನಿಮ್ಗೇನಾದರೂ ಬೇಕು ಅಂದರೆ ಲಿಂಕು ನಾನು ಹಾಕಿರ್ತೀನಿ, ತೊಗೋಬೋದು. ನಿಮಗೆ ಇನ್ನೊಂದು ಏನಂದರೆ, ಈ ಬಾಕ್ಸ್ ಮೇಲೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ ಬಂದಿರುತ್ತಲ್ಲ, ದಯವಿಟ್ಟು ಅದನ್ನು ಹರಿದು ತಿಂದ ಹಜಾರ್ ಮಾಡಿ ಒಕಾಟ್ರಿ. ಅಂದ್ರೆ ಸೂಟು ಬಿಡ್ರಿ, ಹಿಂಗೆ ಒಕಾಟ್ಬೇಡ್ರಿ. ಹಾಗೆ ಒಕಾಟ್ಬಿಟ್ರಿ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಕೈತಿ. ನನಗೆ ತಿಳಿದಿರೋದು ಗೊತ್ತಿರೋದನ್ನ ಹೇಳಿದ್ದೀನಿ ಅಷ್ಟೇ. ಅದನ್ನು ಎಂಥ ಆಶ್ಚರ್ಯವಾದ ಘಟನೆ ನಡೀತಿದೆ ನಮ್ಮ ಮನೆಯಲ್ಲಿ ಇವತ್ತು. ಅಲ್ಲಿ ನೋಡ್ರಿ, ನಾನು ಹೇಳಿನಿ ಪುದೀನ ರೈಸ್ ಮಾಡಬೇಕು, ಹೋಗಿ ಪುದೀನ ತೊಗೊಂಬ ಅಂದ್ರೆ ಏನೇನು ತೊಗೊಂಬಂದಾರ ನೋಡ್ರಿ. ಈಗ ರೋಜ್ ಇದೆ ದಿನ ರೋಸ್ ಕೊಡೋದು ಬಿಟ್ಬಿಟ್ಟು ಇವತ್ತು ಯಾವುದು ಡೇ ಇದನ್ನು ಕೊಡ್ತಾವ್ರೆ. ನನ್ನ ಫೇವ್ರೆಟ್ ಕಲರು ಘಮ ಕೂಡ ಅದೇ, ಸಕ್ಕತ್ತಾಗಿದ್ದಾರೆ. ಈ ರೀತಿ ನೀವು ಯಾರಾದರೂ ಪ್ರಪೋಸ್ ಮಾಡಿದರೆ ಡೈರೆಕ್ಟಾಗಿ ತಲೆ ತಂದಿಡೋ ಕೆಲಸ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವ್ರ ಎದುರುಗಡೆ ಅವ್ರಿಗೆ ಹೋಗ್ಲಾಕ ನನಗೆ ಒಂಥರ ನಾಚಿಕೆ. ಹಾಗಾಗ್ಬಿಟ್ಟು ಇವಾಗ ಹೇಳಕತ್ತೀನಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿರಿ, ಕೆಲಸ ಎಲ್ಲ ಮುಗೀತು. ಚಪಾತಿ ಆಯಿತು, ರೈಸ್ ಆಯಿತು, ಇದು ಎಲ್ಲ ಆಯಿತು. ರೈಸ್ ಪಲ್ಯ ಸ್ವಲ್ಪ ಉಳಿತು. ಕಾಫಿನೂ ಮಾಡಿ ಆಯಿತು, ಚಪಾತಿನೂ ಮಾಡಿ ಆಯಿತು. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದೈತೆ ನೋಡ್ರಿ. ಮತ್ತು ಬೇಕಾದ ಬಿಸಿದು ಮಾಡ್ಕೊಂಡಿರ್ತೈತೆ, ಹಿಟ್ಟು ಹಂಗೆ ಇಟ್ಟೀನಿ. ಮುಗೀತು ನೋಡ್ರಿ ಕೆಲಸ. ಆದ್ರೆ ಬಾಂಡೆ ಒಂದು ತೊಳ್ದಿಲ್ಲ. ಬಾಂಡೆ ಸಾಯಂಕಾಲ ತೊಳಿತೀನಿ ರೀ, ಈ ಮಧ್ಯಾಹ್ನ ಐತಿನ ಆರಾಮಾಗಿ ಆಮೇಲೆ ತೊಳ್ಕೊನು. ಯಾಕೆ ಸ್ವಲ್ಪ ಹಂಗಿಂಗೆ ಆಮೇಲೆ ತೊಳಿತೀನಿ. ಇದು ಸಾಯಂಕಾಲ ಕೆಲಸ. ಮೇಲಲ್ಲೆಲ್ಲ ಭಾಳ ಗಜಿಬಿಜಿ ಆಗಿತ್ತು, ಹೊಲಸು ಕಾಣಕತ್ತಿತ್ತು. ಹಾಗಾಗ್ಬಿಟ್ಟು ಅಲ್ಲಿ ಮನ್ಯಾಗಾಗಲಿ ಮನೆ ಹೊರಗಾಗಲಿ ಹೊಲಸು ಕಾಣೋದಾಗಲಿ ಗಜಿಬಿಜಿ ಅನ್ನಿಸ್ತಂದ್ರೆ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ. ಸ್ವಲ್ಪ ಸ್ವಚ್ಛ ಇಟ್ಕೋಬೇಕು, ಚಂದ ಇದ್ರೇ ನಮಗೂ ಮನ್ಸಿಗೆ ಖುಷಿ. ಹಾಗಾಗಿ ನಾನು ಏನು ಮಾಡಕತ್ತಿದ್ದೆ, ಎಲ್ಲ ತಳಗೆ ಮೊದಲು ಬಿಸಾಕ್ಬಿಟ್ಟು ಅವೆಲ್ಲ ಕವರ್ಗಳನ್ನ ಮಡ್ಚಿಡತ್ತೀನಿ. ಈ ಪ್ಲಾಸ್ಟಿಕ್ ಕವರ್ಗಳು ಅದಾವಲ್ರಿ, ಭಾಳ ಅನುಕೂಲ ಆಗ್ತಾವೆ ನಮ್ಗೆ. ಒಂದೊಂದು ಟೈಮ್ದಾಗ ಹೇಳೋಕ್ಕಾಗೋದಿಲ್ಲ, ಎದಕ್ಕೂ ಬರಲ್ಲ ಅಂತ ಬಿಸಾಡಲೇಬಾರ್ದವು. ಒಂದೊಂದು ಟೈಮ್ಕಂದ್ರೆ ಭಾಳ ಯೂಸ್ಫುಲ್ ಆಗ್ತಾವೆ ನಮ್ಗೆ. ಹಾಗಾಗಿ ಅವನ್ನೇನು ಮಾಡಿದೆ, ಎಲ್ಲವನ್ನು ಮಡಚಿ ಒಂದು ಕಡೆ ಕಟ್ಟಿ ಇಟ್ಬಿಡ್ತೀವಿ. ಯಾಕಂದ್ರೆ ಬ್ಯಾಸಗಿ ದಿನದಾಗ ನಾವು ಮೆಣಸಿನ್ಕಾಯಿ ಅಥವಾ ಹುಂಚಿಕಾಯಿ ಏನಾದರೂ ಒಂದು ಬೇರೆ ವಸ್ತುಗಳು, ಕಾಳು ಕಡಿ, ಅಕ್ಕಿ ಯಾವುದಾದ್ರೂ ಒಂದು ಒಣಗಿಸ್ಕೋಬೇಕು ಅಂತಂದ್ರೆ, ರಾಗಿ ಎಲ್ಲ ತೊಳೆದು ಒಣಗಿಸ್ತೀವಲ್ಲ, ಅದಕ್ಕೆಲ್ಲ ಈ ಕವರ್ಗಳು ಬೇಕಾಗ್ತವೆ. ಹಾಗಾಗಿ ಯಾವಾಗಾದ್ರೂ ಬೇಕು ಅಂದಾಗ ಹಪ್ಪಳ ಸಂಡಿಗೆ ಏನಾದರೂ ಈ ಬ್ಯಾಸಗಿದಿಂದ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಗಾಗಿಬಿಟ್ಟು ಇದನ್ನೆಲ್ಲ ನಾನು ಕವರ್ಗಳನ್ನ ವೇಸ್ಟ್ ಮಾಡೋಕೆ ಹೋಗಲ್ರಿ, ಎತ್ತಿಡ್ತೀನಿ. ಯಾವುದು ವೇಸ್ಟ್ ಮಾಡೋಕೆ ಹೋಗಲ್ರಿ, ಪ್ರತಿಯೊಂದು ಯೂಸ್ ಆಗ್ತದೆ. ಒಂದು ಕರಿಬೇವಿನ ಕಡ್ಡಿ ಕೂಡ ಯೂಸ್ ಆಗ್ತದಂತ ಅಂತಂದ್ರೆ ಇಂಥ ದೊಡ್ಡ ಕವರ್ ಯೂಸ್ ಆಗಲ್ಲೇನ್ರಿ. ಹಾಗಾಗಿ ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ.